ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿ ಪರಿಸ್ಥಿತಿ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಪಾಲಿಕೆ ಪಯಣದಲ್ಲಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಟ್ಟು 8 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಚುನಾವಣಾ ಆಯೋಗ ಎಲೆಕ್ಷನ್ ನಡೆಸೋದಕ್ಕೆ ಸೂಚನೆ ಕೊಟ್ಟಿದೆ. ಈ ಹೊತ್ತಲ್ಲೇ ನ್ಯೂಸ್ 18 ಕನ್ನಡ ಪಾಲಿಕೆ ಪಯಣವನ್ನ ಆರಂಭಿಸಿದೆ. ನಾನೀಗ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿ ಒಟ್ಟು 12 ವಾರ್ಡ್ಗಳು ಬರುತ್ತೆ. ಮಹಾಲಕ್ಷ್ಮೀಪುರ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಾರ್ಡ್, ನಂದಿನಿ ಲೇಔಟ್, ಪುನೀತ್ ರಾಜ್ಕುಮಾರ್ ವಾರ್ಡ್, ಜೈ ಮಾರುತಿ ನಗರ, ಹಾಗೆ ರಾಜ ಮಯೂರ ವರ್ಮಾ ವಾರ್ಡ್, ಶಂಕರ ಮಠ, ಶಕ್ತಿ ಗಣಪತಿ ಪೀಠ ವಾರ್ಡ್, ರಾಜಪುರ ವಾರ್ಡ್, ಜೊತೆಗೆ ವೃಷಭಾವತಿ ನಗರ, ಕಮಲಾನಗರ ಸೇರಿದಂತೆ 12 ವಾರ್ಡ್ಗಳು ಬರುತ್ತೆ. ಈ ಏರಿಯಾದಲ್ಲಿ ಏನೇನು ಸಮಸ್ಯೆ ಇದೆ, ಜಿಬಿಎ ಎಲೆಕ್ಷನ್ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ, ಅದೆಲ್ಲವನ್ನು ಕೂಡ ಇಂಚಿಂಚಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ, ಕೇಳಿ. ನಾನೀಗ ಮಹಾಲಕ್ಷ್ಮಿ ಲೇಔಟ್ನ ಮಹಾಲಕ್ಷ್ಮೀಪುರದಲ್ಲಿದ್ದೀನಿ. ಇಲ್ಲಿ ಜನ ಅವರ ಸಮಸ್ಯೆ ಏನು ಹೇಳ್ತಾರೆ, ಜಿಬಿ ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ, ಕೇಳಿ. ಚುನಾವಣೆ ಮಾಡಬೇಕು, ಕಾರ್ಪೊರೇಟರ್ ಇದ್ರೆ ಇಲ್ಲ ವಾರ್ಡ್ ಕೆಲಸ ಆಗುತ್ತೆ. ಈ ಸಮಸ್ಯೆ ಏನಿಲ್ಲ, ಚೆನ್ನಾಗೈತಿ ವಾರ್ಡು. ಆದ್ರೆ ಕೇಳೋಕೆ ಬೇಕಲ್ಲ ಕಾರ್ಪೊರೇಟರ್ನವರು, ಶಾಸಕರು ಒಳ್ಳೆಯವರಿದ್ದಾರೆ. ಮರ ಬೀಳುತ್ತೆ ಸ್ವಲ್ಪ ಮಾಡಬೇಕು. ಇಲ್ಲ ಮೇಡಮ್, ಏನು ಸೌಕರ್ಯನೂ ಇಲ್ಲ, ಮನೆ ಕೆಲಸ ಮಾಡ್ತೀವಿ, ಏನು ಇದು ಇಲ್ಲ. ಎಲ್ಲ ಪ್ರತಿಯೊಂದು ಏನಕ್ಕೂ ನಮ್ಗೆ ಅನುಕೂಲ ಮಾಡಿಕೊಟ್ಟೆ ಇಲ್ಲ. ಮಾಡ್ತೀನಿ ಅಂತಾರೆ, ಏನು ಮಾಡಿಕೊಟ್ಟೆ. ಬೇಕು ಮಾಡಿದ್ರೆ ಏನಾರು ಉಪಯೋಗ ಇಲ್ವಲ್ರ. ಇಷ್ಟು ಕೂಲಿ ಮಾಡೋರಿಗೆ ಈ ಥರ ಎಲ್ಲರಿಗೂ ಈ ಥರ ಇದು ಮಾಡುತ್ತಾರೆ ಅಂದರೆ ನಾವು ನೆಂಬಿ ಕೂಲಿ ಮಾಡೋದು. ಇದು ಬಿಟ್ಟರೆ ನೀನು ಕೆಲಸನೂ ನಮ್ಗೆ ಗೊತ್ತಿಲ್ಲ, ಓದೋದು ಬರೆಯೋದು. ಏನು ಎಲೆಕ್ಷನ್ ಹೇಳ್ತಾರೆ, ಮನೆ ಹತ್ರ ಮಾತ್ರ ಬರ್ತಾರೆ, ಓಟ್ ಹಾಕಿ ಆ ನೋಡೋರು ಆ ಥರ ಇರುತ್ತೆ. ಒಂದು ಮೋರಿ ನೀರು ಹೋಗೋಕ್ಕೂ ಒಂದು ಜಾಗ ಇರಲ್ಲ, ಆ ಥರ ಮಾಡ್ತಾರೆ. ಎಲೆಕ್ಷನ್ ಮಾತ್ರ ಮನೆ ಹತ್ರ ಬರ್ತಾರೆ, ಕೈ ಕಾಲು ಹಿಡಿತಾರೆ. ಈ ಟೈಮಲ್ಲಿ ನೋಡ್ರೆ ಮರ ಬಿದ್ದಿದ್ರು ನೋಡಲ್ಲ. ಮನೆ ಹತ್ರ ಅಷ್ಟು ನೀರು ಹೋಗ್ತಾ ಇದೆ, ಮನೆ ಒಳಗಡೆ ಎಲ್ಲ ನೀರು ನುಗ್ತಾ ಇದೆ, ಏನೂ ಒಂದು ರೆಸ್ಪಾನ್ಸೇ ಮಾಡಲ್ಲ. ಏನು ಎಲೆಕ್ಷನ್ಗೆ ಏನಕ್ಕೋಸ್ಕರ ಓಟ್ ಹಾಕ್ಬೇಕು ಅವ್ರಿಗೆ? ಇದೇನೇ ಸಮಸ್ಯೆ. ಏನು ಯಾರು ಗೆದ್ದಿರ್ತಾನೆ ಏನಾಗುತ್ತೆ? ಏನು ಯೂಸ್ ಇಲ್ಲ. ನಾವು ದುಡಿಯೋದು ತಪ್ಪಲ್ಲ, ನಮ್ಮ ಕಷ್ಟ ತಪ್ಪಲ್ಲ. ಏನು ಎಲೆಕ್ಷನ್ ಇರಲಿ, ಫಸ್ಟು ರೋಡ್ಗಳು ಮೇಂಟೈನ್ ಮಾಡ್ಕೊಳ್ಳಿ. ಈ ಮರಗಳು ಏನಾಗಿದೆ, ಹಳೆ ಮರಗಳು ಇದ್ದರೆ ಅದನ್ನೆಲ್ಲ ತೆಗೆದು ಮಾಡಿ ಅದೆಲ್ಲ ಮಾಡಬೇಕು. ಅವರು ಏನು ಮಾಡ್ತಾನೆ ಇಲ್ಲ, ಬರೀ ಇದ್ರೊಳಗೆ ಅವ್ರು ಇದ್ದಾರೆ ಅಷ್ಟೇ. ಕಚ್ಚಾಟ ಜಗಳ ಇದ್ರೊಳಗೆ ಇದ್ದಾರೆ ಅಷ್ಟೇ. ಎಲ್ಲರೂ ಇನ್ನೇನು ಇಲ್ಲ. ಭಾಳ ತೊಂದರೆ ಆಗ್ತಾಯಿದೆ ಎಲ್ಲರಿಗೂ. ನೋಡಿ ಅಲ್ಲಿ ನೋಡಿ, ವೆಹಿಕಲ್ಗಳು ನೋಡಿ ಹಿಂಗೆ ಜಜ್ಜೋಗಿದೆ ಎಲ್ಲ. ಆ ಥರ ಹೋಗೋ ಬರೋಕ್ಕೆ ಇದಾಗ್ತದೆ. ದಯವಿಟ್ಟು ನಾವು ಇದು ನಿಮ್ಮ ಮಾಧ್ಯಮಕ್ಕೆ ಹೇಳೋದೇನೆಂದರೆ, ದಯವಿಟ್ಟು ಇದನ್ನು ರಿಮೂವ್ ಮಾಡಿಸಿ ಆದಷ್ಟು ಜಲ್ದಿನ. ನಮಗೆಲ್ಲ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿಂದ ನೇರವಾಗಿ ನಂದಿನಿ ಲೇಔಟ್ಗೆ ಹೋಗ್ತೀನಿ. ಅಲ್ಲಿ ಜನ ಏನು ಹೇಳ್ತಾರೆ, ಎಲೆಕ್ಷನ್ ಬಗ್ಗೆ ಅಭಿಪ್ರಾಯ ಏನು ಕೇಳ್ತಾ ಹೋಗೋಣ ಬನ್ನಿ. ಸೊ ನಾನೀಗ ನಂದಿನಿ ಲೇಔಟ್ಗೆ ಬಂದಿದ್ದೀನಿ. ಇಲ್ಲಿ ಜನ ಜಿಬಿ ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಎಲೆಕ್ಷನ್ ಆಗಬೇಕು, ಕಾರ್ಪೊರೇಟರ್ಗಳು ಬೇಕೇ ಬೇಕು. ಮರಗಳೆಲ್ಲ ಬಿದ್ದು ಯಾರೂ ನೋಡೋರಿಲ್ಲ, ರೋಡ್ಗಳೆಲ್ಲ ಜಾಮು, ನೀರುಗಳು ಮೋರಿ ನೀರುಗಳು ಹರಿತವೆ. ರೋಡಲ್ಲಿ ಹೋದರೆ ಗಾಡಿಗಳು ಹಳ್ಳ ಎಲ್ಲಿದೆ ಏನೂ ಗೊತ್ತಾಗಲ್ಲ. ಎಲೆಕ್ಷನ್ ಆಗಲೇಬೇಕು, ಕಾರ್ಪೊರೇಟರ್ ಬೇಕು. ಜಿಬಿ ಎಲೆಕ್ಷನ್ ಆದಷ್ಟು ಬೇಗ ಆಗಬೇಕು. ತುಂಬ ಡಿಲೇ ಆಗ್ತಾ ಬರ್ತಿದೆ. ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಗಿದೆ, ಈಗ ಈ ನೆಕ್ಸ್ಟ್ ತಿಂಗಳು ಮಾಡಬೇಕಾಗಿತ್ತು. ಸೊ ಮಾಡಿಲ್ಲ. ನಮ್ಮ ಏರಿಯಾದಲ್ಲಿ ಸಾಕಷ್ಟು ಮರಗಳೆಲ್ಲ ಬಿದ್ದಿದೆ. ಈ ಕಾರಣ BBMP ಎಲೆಕ್ಷನ್ ಬಂದರೆ ಎಲ್ಲ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕಾನ್ಸ್ಟಿಟ್ಯೂನ್ಸಿಲಿ ಇರೋ ಜನರಿಗೆಲ್ಲ ಯೂಸ್ ಆಗುತ್ತೆ. ಸೊ ಆದಷ್ಟು ಬೇಗ ಜಿಬಿ ಎಲೆಕ್ಷನ್ ಮಾಡಿ. ಮತ್ತು ತುಂಬ ಮರಗಳು ಬಿದ್ದಿದೆ ಈ ಮಳೆ ಬಂದಿರೋ ಕಾರಣದಿಂದ. ನಿನ್ನೆ ಇಲ್ಲಿ ನಂದಿನಿ ಲೇಔಟ್ ಪಾರ್ಕ್ ಹತ್ರ ಆಗಿರ್ಬೋದು, ತುಂಬ ಮರಗಳು ಬಿದ್ದಿದೆ. ಆದಷ್ಟು ಬೇಗ ಜಿಬಿ ಎಲೆಕ್ಷನ್ ನಡೆಸಿ ಎಲ್ಲ ಜನರಿಗೆ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಸಿಗುತ್ತೆ ಅನ್ನೋದು ನನ್ನ ಕಡೆಯಿಂದ ಇದು ಮನವಿ. ಮೇಡಮ್ ಮಾಡಬೇಕು, ಒಳ್ಳೆಯದು. BBMP ಇನ್ನು ಎಲೆಕ್ಷನ್ ಆಗದಿರೋ ಕಾರಣ ಕಸಗಳೆಲ್ಲ ಹಂಗಂಗೆ ಬಿದ್ದಿದ್ದಾವೆ, ಗುಂಡಿಗಳು ಮುಚ್ತಾ ಇಲ್ಲ. ರೋಡ್ ಸೈಡಲ್ಲಿ ಕಂಬದ ವೈರ್ ಮೇಲೆ ಬಂದಿರೋವಂಥ ಮರಗಳನ್ನ ಕಟ್ ಮಾಡಿಲ್ಲ. ಕೆಲಸ ಬರಬೇಕು, ಎಲೆಕ್ಷನ್ ಆಗಬೇಕು. ಹೌದು, ಎಷ್ಟು ಮಾಡಲಿ ಕಸ ತಗೊಂಡು ಅಲ್ಲಿ ಹಾಕ್ತಾರೆ. ಎಷ್ಟೊಂದು ಕಷ್ಟ ಬೀಳ್ತಾರೆ ಗೊತ್ತಾ, ಎಷ್ಟೊಂದು ಗಲೀಜು ಪಾಪ. ಯಾರಂದ್ರೆ ಏನ್ರಿ, ಅವ್ರ ಮನ್ಸರಿಲ್ವಾ?
ಎಷ್ಟೊಂದು ಗೆಲ್ಲಿ ತಗೊಂಡು ಹೋಗ್ತಾರೆ, ಪರವಾಗಿಲ್ಲ ಮಾಡ್ತಾರೆ. ಅವ್ರಿದ್ರೆ ಎಲ್ಲ ಕ್ಲೀನೆಲ್ಲ ಮಾಡೋಕ್ಕೆ, ಅವ್ರು ಇಲ್ಲಾಂದರೆ ಯಾರು ಮಾಡ್ತಾರೆ ಹೇಳ್ರಿ ನೋಡೋಣ. ಅವ್ರವ್ರ ಮನೆಗೆ ಅವ್ರು ಮಾಡ್ಕೊತಾರೆ. ಈ ಕಡೆ ಇರೋ ಕಸಲ ಯಾರ್ದು ಗುಡಿಸೋದು, ಅವರೇ ಗುಡಿಸ್ತಾರೆ. ಸಮಸ್ಯೆ ಅಂದರೆ ಚರಂಡಿ ಇದೆ, ನೀರಿಂದು, ರೋಡಿಂದು. ಆಲ್ರೆಡಿ 4 ವರ್ಷದಿಂದನೇ ಮಾಡ್ಬೇಕಾಯ್ತು ಇವರು ಎಲೆಕ್ಷನ್ನು. ತುಂಬ ಸರ್ಕಾರದಲ್ಲಿ ಹಣದ ಕೊರತೆ ಅಂತ ತುಂಬ ವಿಳಂಬ ಮಾಡ್ತಿದ್ದಾರೆ. ಹಾಗಾಗಿ ನಾವು ಎಲೆಕ್ಷನ್ ಇಮಿಡಿಯೇಟ್ ಮಾಡಲಿ ಅಂತ ಹೇಳ್ತೀವಿ. ಹೌದು ಮಾಡಿರ್ತಾನೆ. ಕೌನ್ಸಿಲರ್ ಎಲ್ಲ ಬರ್ತಾರೆ, ಕಾರ್ಪೊರೇಟರ್ ಬರ್ತಾರೆ. ಅವ್ರು ಒಂದು ಸ್ವಲ್ಪ ಆಸಕ್ತಿ ಇರುತ್ತೆ ಕೆಲಸ ಮಾಡ್ತೀವಿ ಅಂತೇಳಿ BBMP ಮೆಂಬರ್ಗಾಗಿ. ಸೊ ಇದು ನಂದಿನಿ ಲೇಔಟ್ನ ಜನ ಹೇಳ್ತಾ ಇರುವಂತಹ ಮಾತು. ಇಲ್ಲಿಂದ ನೇರವಾಗಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ವಾರ್ಡ್ಗೆ ಹೋಗ್ತೀನಿ. ಅಲ್ಲಿ ಜನ ಏನು ಹೇಳ್ತಾರೆ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ, ಕೇಳಿ. ನಾನೀಗ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ವಾರ್ಡ್ನಲ್ಲಿ ಇದ್ದೀನಿ. ಇಲ್ಲಿ ಜನ ಅವರ ಸಮಸ್ಯೆ ಬಗ್ಗೆ ಏನು ಹೇಳ್ತಾರೆ, GBA ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಹಳ್ಳಿ ತಗೊಳ್ಳಿ ಮೇಡಮ್ ಅವರೇ, ಜನಗಳಿಗೆ ಅನುಕೂಲ ಮಾಡ್ಬೇಕಷ್ಟೇ. ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರು ಮಾಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಜನಗಳಿಗೆ ಅನುಕೂಲ ಮಾಡ್ಬೇಕು. ಅವರು ಮಾಡಿದಷ್ಟು ಒಳ್ಳೇದಾಗುತ್ತೆ. ಎಲ್ಲೆಲ್ಲಿ ನೋಡಿದ್ರೆ ಎಲ್ಲ ಸಿಕ್ಕಾಪಟ್ಟೆ ಮರಗಳು ಬಿದ್ದಾವೆ. ಅದೆಲ್ಲ ಫಸ್ಟೇ ಪ್ಲಾನಿಂಗ್ ಮಾಡ್ಕೊಬೇಕು. ಇವರೆಲ್ಲ ಏನು ಪ್ಲಾನಿಂಗೇ ಮಾಡಲ್ಲ, ಆದಮೇಲೆಲ್ಲ ಪ್ಲಾನಿಂಗ್ ಮಾಡ್ತಾರೆ ಇವರು. ಮಾಡಿದ್ರೆ ಒಳ್ಳೆಯದು ಎಲ್ಲ ಜನಗಳಿಗೆ. ಇದು ಒಟ್ಟು ಎಲೆಕ್ಷನ್ ಮಾಡೋದು ಒಳ್ಳೆಯದು. ಒಂದೊಂದು ಏರಿಯಾಗೆ ಒಬ್ಬೊಬ್ಬ ಕಾರ್ಪೊರೇಟ್ ಇದ್ದಾಗ ಸ್ವಲ್ಪ ಈ ಥರ ನೋಡಿ ಇವಾಗೆಲ್ಲ ಆಗುತ್ತಲ್ಲ, ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಅವ್ರು ಸಪ್ರೇಟಾಗಿ ಇಟ್ಕೊಂಡು ಇದು ಮಾಡ್ತಾರೆ. ಬೇರೆ ಇವಾಗಿರೋದ್ರಲ್ಲಿ ಒಳ್ಳೆಯದು. BBMP ಎಲೆಕ್ಷನ್ ಆದರೆ ಒಳ್ಳೆಯದು. ತೊಂದರೆ ಎಲೆಕ್ಷನ್ ಮಾಡಿದ್ರೆ ಒಳ್ಳೆಯದು. ಮತ್ತು ಟ್ಯಾಬ್ಲೆಟ್ ಮಾಡೋದೆಲ್ಲ ಮಾಡಬೇಕು, ಎಲ್ಲ ಕ್ಲೀನಾಗಿ ಮಾಡಬೇಕು. ಕ್ಲೀನ್ ಸಿಟಿ ಕ್ಲೀನ್ ಇರಬೇಕು. ಆಮೇಲೆ ಸಿಸ್ಟಮಲ್ಲಿ ಮಾಡಬೇಕು, ಎಲ್ಲ ಸಿಸ್ಟಮ್ ಮಾಡಬೇಕು. ಆಮೇಲೆ ಬಡವ್ರಿಗೆಲ್ಲ ಗಾಡಿಯವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಬೇಕು. ಮೇಡಮ್, BBMP ಎಲೆಕ್ಷನ್ ಆಗಿ ಈಗ ಲೆಕ್ಕ ತೊಗೊಂಡ್ರೆ 5 ವರ್ಷ ಆಗಿದೆ. ಈಗ GB ಆಗಿದೆ. GB ಆಗಿ 367-69 ವಾರ್ಡ್ ಮಾಡಿದ್ದಾರೆ. ಇದು ಮಾಡಿರೋದೇನೆಂದರೆ ಪ್ಲಾನ್ ಇಲ್ಲದೆ ಮಾಡಿರೋದು. ಇವರು ಅಧಿಕಾರಿಗಳೇನು ಮಾಡೋರೆ, ಸುಮ್ಮನೆ ಓದ್ಕೊಂಬಂದ್ಬಿಟ್ಟು ಫ್ಯಾಷನ್ ತೋರ್ಸೋಕೆ ಬಂದವ್ರೆ. ಇದು ಆಗೋ ಕೆಲಸ ಅಲ್ಲ. ಸಾರ್ವಜನಿಕರಿಗೆ ಬೇಕಾಗಿರೋದು ಜನಪ್ರತಿನಿಧಿ ಬೇಕು. ಅಧಿಕಾರಿಗಳು ಈಗ ಫೋನ್ ಮಾಡಿದ್ರೆ 1 ವಾರ ಆದಮೇಲೆ ಸಿಗ್ತಾರೆ. ಜನಪ್ರತಿನಿಧಿ ಆದರೆ ತಕ್ಷಣ ಇವತ್ತಲ್ಲ ನಾಳೆ ಆದರೂ ಸಿಗ್ತಾರೆ. ಈಗ ಜನಪ್ರತಿನಿಧಿ ಇಲ್ಲದೇದಕ್ಕಾಗಿಯೇ ಬೆಂಗಳೂರು ಮಹಾನಗರದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗಿದೆ. ನೀರ್ದಾಗಿರ್ಬೋದು, ಚರಂಡಿದಾಗಿರ್ಬೋದು, ರಸ್ತೆದಾಗಿರ್ಬೋದು, ಅದು ಕಸದಾಗಿರ್ಬೋದು, ಎಲ್ಲನೂ ಸಿಕ್ಕಾಪಟ್ಟೆ ಈ ಥರ ಆಗೋಕ್ಕೆ ಕಾರಣವೇ ಅಧಿಕಾರಿಗಳು. ಅದಕ್ಕೆ GB ಎಲೆಕ್ಷನ್ ಆದರೆ ತುಂಬ ಉತ್ತಮ. ಇದು ಆಗಬೇಕಾಯ್ತು. 5 ವರ್ಷ ಆಗಿದೆ. ಏನು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಇದನ್ನೆಲ್ಲ ಉಲ್ಲಂಘನೆ ಮಾಡ್ತಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನಗಳ ಮೇಲೆ ಅಭಿಪ್ರಾಯ ತುಂಬ ಕಡಿಮೆ ಆಗ್ತಾಯಿದೆ. ಜನರ ಆಸೆಗಳು ಮತ್ತು ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಮತ್ತು GB ಅಧಿಕಾರಿಗಳು. ಸೊ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ವಾರ್ಡ್ನಲ್ಲಿ ಜನರ ಸಮಸ್ಯೆಯನ್ನು ಕೇಳಿದ್ದಾಯಿತು. ಇಲ್ಲಿಂದ ನೇರವಾಗಿ ಪುನೀತ್ ರಾಜ್ಕುಮಾರ್ ವಾರ್ಡ್ಗೆ ಹೋಗ್ತೀವಿ. ಅಲ್ಲಿ ಜನ ಅವರ ಸಮಸ್ಯೆ ಬಗ್ಗೆ, ಕಾರ್ಪೊರೇಟರ್ ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ, ಕೇಳಿ. ನಾನೀಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವಾರ್ಡಲ್ಲಿದ್ದೀನಿ. ಇಲ್ಲಿ ಜನ ಅವರ ಸಮಸ್ಯೆಗಳನ್ನು ಏನೇನು ಹೇಳ್ತಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ. ಎಲೆಕ್ಷನ್ನು ಬೇಕು, ಕಾರ್ಪೊರೇಟರ್ ಬೇಕು, ಕೆಲಸ ಮಾಡೋರು ಬೇಕು. ಯಾರು ಕೆಲಸ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಎಲೆಕ್ಷನ್ ಬೇಕು. ಸಮಸ್ಯೆ ಇಲ್ಲಿ ನಮ್ಮದು ಒಂದೂವರೆ ವರ್ಷ ಆಯಿತು ಚೇಂಬರ್ ಹೊಡ್ಕೊಂಡು ಯಾರೂ ನೋಡೋರು ಗೊತ್ತಿಲ್ಲ. ಹೇಳ್ತಾನೆ ಇದೀವಿ, ಯಾರೂ ಬರ್ತಾಯಿಲ್ಲ. ಬರ್ತೀವಿ ಅಂತಾರೆ, ಬರೋಲ್ಲ, ಹಂಗೆ ಹೋಗ್ತಾರೆ. ಸಮಸ್ಯೆ ಇದೆ. ಆಮೇಲೆ ರೋಡ್ಗಳು ಸರಿ ಇಲ್ಲ. ಎಲ್ಲ ಅಷ್ಟು ಎಲ್ಲ ಆಚೆ ಬಂದಿಲ್ಲ. ಈಗ ನಿಂತೋಗೈತೆ ನೋಡಿ ಮೇಡಮ್. ಇಲ್ಲಿ ಇದೆ ಎಲ್ಲ ನೋಡಿ, ಅಲ್ಲೆಲ್ಲ ಇದಾಗೈತೆ, ನಿಂತೋಗೈತೆ. ಖಂಡಿತ BBMP ಎಲೆಕ್ಷನ್ ಮಾಡಲೇಬೇಕು ಮೇಡಮ್. ಯಾಕೆಂದರೆ ನಮ್ಮದು ವಾರ್ಡ್ ಸಮಸ್ಯೆಗಳೇನಿದ್ರು ಒಬ್ಬ ಕಾರ್ಪೊರೇಟರ್ ಅಂತಿದ್ರೆ ಕಾರ್ಪೊರೇಟರ್ ಹತ್ರ ಹೋಗ್ಬೋದು. ನಾವು ಸ್ಥಳೀಯವಾಗಿ ಕೇಳ್ಬೋದು. ಇಲ್ಲಾಂದರೆ ನಾವು ನೇರವಾಗಿ MLA ಹುಡುಕೊಂಡು ಹೋಗ್ಬೇಕಾಗತ್ತೆ. ಹಂಗಾಗಿ ಕಾರ್ಪೊರೇಟರ್ ಇಲ್ಲಾಂದರೆ ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗಲ್ಲ. ನೋಡಿ, ಈಗ ಬೆಳಿಗ್ಗೆ ಈ ಸಮಸ್ಯೆ ಇದೆ. ನಾವು ಯಾರಿಗೆ ಹೇಳೋಣ, ಕಾರ್ಪೊರೇಟ್ರಿಗೆ ಹೇಳಿದ್ರೆ ಅವ್ರದ್ದು ನಮ್ಮದು ಅವಧಿ ಮುಗಿದಿದೆ ಅಂತ ಅವ್ರು ಹೇಳ್ತಾರೆ. ನೇರವಾಗಿ MLA ಹೋದರೆ MLA ಅವರು ಕೈ ಸಿಗಲ್ಲ, ಬ್ಯುಸಿ ಇರ್ತಾರೆ ಅವರು. ಇಂಥ ಸಮಸ್ಯೆಗಳು ಹಲವಾರು ಬೆಂಗಳೂರಲ್ಲಿ ನೋಡಿದಿರಲ್ಲ. ಕೆಳಗಡೆಲ್ಲ ಮರಗಳೆಲ್ಲ ಬಿದ್ದು, ರೋಡ್ಗಳಿಲ್ಲ, ಎಲ್ಲ ರೋಡ್ಗಳೆಲ್ಲ ಬ್ಲಾಕ್ ಆಗಿದೆ. ಹಂಗಾಗಿ ಸ್ಥಳೀಯವಾಗಿ ನಮ್ಮ ಕಾರ್ಪೊರೇಟರ್ ಅಂತ ಒಬ್ಬರು ಬೇಕೇ ಬೇಕಾಗುತ್ತೆ. ಮುಂಚೆನೇ ಮಾಡಬೇಕಾಯ್ತು. ತುಂಬ ತಡ ಆಗಿದೆ ಎಲೆಕ್ಷನ್ ಅಂತೂ. ತುಂಬ ತಡ ಆಗಿದೆ, ಮಾಡಬೇಕು. ಕಾರ್ಪೊರೇಟರ್ ಬೇಕು ನಮಗೆ. ಸಮಸ್ಯೆಗಳು ನಾವು ಹೇಳ್ಕೊಬೇಕು. ಈಗ ವಾಟರ್ ಸಮಸ್ಯೆ ಇರ್ಬೋದು, ಈ ಕಾವೇರಿದು ಏನಾರ ನೀರು ಬಂದಿಲ್ಲ ಅಂದರೆ ಅಟ್ಲೀಸ್ಟ್ ಕಾರ್ಪೊರೇಟರ್ ಇರ್ತಾರೆ, ಅವ್ರಿಗೇನೋ ನಾವು ಸಮಸ್ಯೆ ಹೇಳ್ಕೊಬೋದು. ಪ್ರತಿಯೊಂದು ನಾವು MLA ಹತ್ರ ಸಮಸ್ಯೆನ ಹೇಳ್ಕೊಳ್ಳಿಕ್ಕಾಗಲ್ಲ. ಕಾರ್ಪೊರೇಟರ್ ಇದ್ದರೆ ನಾವು ಕಾರ್ಪೊರೇಟರ್ ಹತ್ರ ಹೇಳ್ಕೊಬೋದು. ಕಸದ್ದಾಗಿರ್ಬೋದು, ಕರೆಂಟ್ದಾಗಿರ್ಬೋದು, ಪ್ರತಿಯೊಂದೂ ನಾವು MLA ಹತ್ರ ಹೋಗ್ಲಿಕ್ಕಲ್ಲ. ಹಂಗಾಗಿ ಕಾರ್ಪೊರೇಟರ್ದು ಎಲೆಕ್ಷನ್ ಬೇಕೇ ಬೇಕು. ನಮಗೆ ಬೇಕು ಮೇಡಮ್. BBMP ಬೇಕು, ಎಲೆಕ್ಷನ್ ಬೇಕೇ ಬೇಕು. ಯಾಕೆ ಅಂತಂದ್ರೆ ಈಗ ಒಂದು ಏನೇ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾವು MLA ಹತ್ರಕ್ಕೆ ಹೋಗೋಕ್ಕಾಗಲ್ಲ.
ಈಗ ಡೈರೆಕ್ಟಾಗಿ ಕಾರ್ಪೊರೇಷನ್ ಇವು ಕಾರ್ಪೊರೇಟರ್ ಆದರೆ ಹತ್ರದಲ್ಲಿರ್ತಾರೆ ಕೇಳ್ಬೋದು ಅಷ್ಟೇ, ಇನ್ನೇನು ಹೇಳಂಗಿಲ್ಲ ಅವರು. ಏನೇನು ಸಮಸ್ಯೆ ಆಗುತ್ತೆ ಇಲ್ಲಿ? ಸಮಸ್ಯೆ ಇನ್ನೇನು ರೋಡ್ ಪ್ರಾಬ್ಲಮ್. ಈಗ ಇವು ಕೆಲಸ ನೋಡಿ ಕ್ಲೀನ್ ಮಾಡಕ್ಕೆ ಬರೋರು ಒಬ್ಬೊಬ್ರು ಒಂದ್ಸತಿ ಬರ್ತಾರೆ, ಒಂದೊಂದ್ಸತಿ ಬರಲ್ಲ, ಎಲ್ಲ ಪ್ರಾಬ್ಲಮ್ ಇರುತ್ತೆ. ಕಾರ್ಪೊರೇಟರ್ ಇಲ್ಲಿ ಹತ್ರದಲ್ಲಿರ್ತಾರೆ, ಅವ್ರಿಗೆ ಹೇಳ್ಬೋದು, ಹತ್ರದಲ್ಲಿದ್ದಾಗ ಹೇಳಕ್ಕೆ ಅನುಕೂಲ ಇರುತ್ತೆ ಅಷ್ಟೇ, ಇನ್ನೇನು ಹೇಳಂಗಿಲ್ಲ. ಬಂದು ಮಾಡಿದ್ರೆ ಅನುಕೂಲ ಇರುತ್ತೆ, ಕಾರ್ಪೊರೇಷನ್ ಚೆನ್ನಾಗಿರುತ್ತೆ. ಇದಿಷ್ಟು ಇಲ್ಲಿ ಜನ ಹೇಳ್ತಾ ಇರುವಂತಹ ಸಮಸ್ಯೆಗಳು. ಇಲ್ಲಿಂದ ನೇರವಾಗಿ ನಾನು ಜಯಮಾರುತಿ ನಗರಕ್ಕೆ ಹೋಗ್ತೀನಿ. ಅಲ್ಲಿ ಜನ ಏನು ಹೇಳ್ತಾರೆ, ಅವರ ಪ್ರಾಬ್ಲಮ್ ಏನು ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ. ಸೊ ನಾನು ಮತ್ತೆ ನನ್ನ ತಂಡ ನೇರವಾಗಿ ಜಯಮಾರುತಿ ನಗರ ವಾರ್ಡ್ಗೆ ಬಂದಿದ್ದೀವಿ. ಇಲ್ಲಿ ಜನ BBMP ಎಲೆಕ್ಷನ್ ಬಗ್ಗೆ, GBA ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಇವ್ರಿಗೆ ಏನು ಮಾಡಿ ಗೆಲ್ಸಿದ್ರು ಏನು ಕೊಡ್ತಾರೆ ನಮ್ಮ ಬಡವ್ರ ಬಗ್ಗರಿಗೆ? ಇರೋರಿಗೆ ಬೇಡ, ಬಡವ್ರು ಬೀದಿ ವ್ಯಾಪಾರದವ್ರಿಗೆ ಏನು ಕೊಡ್ತಾರಪ್ಪ ಹೇಳಿ? ಬೆಳಗಿನ ಸಾಯಂಕಾಲಕ್ಕೆ ನಾವು ವ್ಯಾಪಾರ ಮಾಡೋದು, ಕೊಡ್ಬೇಕು ತಾನೆ? ಏನಾರ ಒಂದು 10-20 ವ್ಯಾಪಾರ ಮಾಡಿರಿ, ಕಟ್ರಿ, ಆದಷ್ಟು ಫೋನ್ಪೇಲಿ ಕಟ್ ಮಾಡ್ಕೋತೀವಿ, ಏನೋ ಒಂದು ಹೇಳ್ಬೇಕಲ್ವಾ? ಏನೂ ಹೇಳಲ್ಲ. ಬರ್ತಾರೆ ಎಲೆಕ್ಷನ್ಗೆ, ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ ಅಂತ ಕೈ ಮುಗಿತಾರೆ, ಖಾಲಿ ಬೀಳ್ತಾರೆ, ಹಾಕ್ಸ್ಕೊಂಡು ನೆಟ್ಕೋಗ್ತಾರೆ, ಅವ್ರ ಹೆಂಡತಿ ಮಗ ಚೆನ್ನಾಗಿರ್ತಾರೆ. ಅಯ್ಯೋ ಹಳೆ 10 ವರ್ಷದಿಂದ ಮಾಡತ್ಲೇ ಅವರೇ ಹೋಗಿ. ನಮ್ಮ ಏರಿಯಾದಲ್ಲಿ ಏನೂ ಸಮಸ್ಯೆ ಅಂತೂ ಇಲ್ಲವ, ಎಲ್ಲ ಗೋಪಾಲಣ್ಣವ್ರು ಎಲ್ಲ ಮಾಡ್ತಾವ್ರೆ. ಕಾರ್ಪೊರೇಟರ್ ಬೇಕಾ ಬೇಡ? ಹಂಗಾರೆ ಬೇಕು, ಒಳ್ಳೆ ವ್ಯಕ್ತಿ ಬೇಕು. ಈಗ ಕಾರ್ಪೊರೇಟ್ರು ಬರಬೇಕು, ಇದನ್ನೆಲ್ಲ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಯಾರ್ಯಾರಿಗೆ ಏನೇನು ಅನಾನುಕೂಲ ಆಗಿದೆ ಅದು ಅನುಕೂಲ ಮಾಡಿಕೊಡ್ಬೇಕು ಮೇಡಮ್. ಮಾಡಿದ್ದಾರೆ, ಈಗ ಸಾಕಷ್ಟು ಮಾಡಿದ್ದಾರೆ, ಯಾರು ಕಷ್ಟ ತೊಂದರೆ ಏನಿಲ್ಲ. ಎಲೆಕ್ಷನ್ ಬಗ್ಗೆ ಅವರು ಒಳ್ಳೆಯವರು ಬರಬೇಕು, ಅವ್ರು ಬಂದು ಇನ್ನು ಮುಂದೆ ನಮಗೆ ತೊಂದರೆ ಇಲ್ದಂಗೆ ಅವರು ನಿವಾರಿಸ್ಕೊಂಡು ಹೋಗಬೇಕು. ತುಂಬ ಒಳ್ಳೇದು ಮಾಡ್ತಾರೆ. ತುಂಬ ವರ್ಷ ಆಯಿತು, 10 ವರ್ಷ ಆಯಿತು, 10 ವರ್ಷದಿಂದ ಮಾಡಿಲ್ಲ, ಮಾಡಬೇಕು. ಇಲ್ಲೇನು ಕೆಲಸ ಕರೆಕ್ಟಾಗಿ ಆಗ್ತಾಯಿಲ್ಲ. BBMP ಇದ್ದರೆ ಕೆಲಸ ನಡೀತೀವಿ, ಈಗ ನಡೀತಿಲ್ಲ, ಯಾವಾಗ ನಡೀತಿಲ್ಲ, ಈ ಥರ ಸಮಸ್ಯೆ ಇದೆ ಇಲ್ಲೆಲ್ಲ. ಇದಿಷ್ಟು ಜಯಮಾರುತಿ ನಗರದ ಜನ ಹೇಳ್ತಾ ಇರೋ ಮಾತು. ಇಲ್ಲಿಂದ ನೇರವಾಗಿ ಶಂಕರ್ ಮಠಕ್ಕೆ ಹೋಗ್ತೀನಿ. ಅಲ್ಲಿ ಜನ ಏನು ಹೇಳ್ತಾರೆ, ಅವರ ಸಮಸ್ಯೆ ಏನು ಕೇಳ್ತಾ ಹೋಗೋಣ ಬನ್ನಿ. ನಾನೀಗ ನೇರವಾಗಿ ಶಂಕರ್ ಮಠಕ್ಕೆ ಬಂದಿದ್ದೀನಿ. ಇಲ್ಲಿ ಜನ BBMP ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ, ಅವ್ರ ಹತ್ರ ಕೇಳ್ತಾ ಹೋಗೋಣ ಬನ್ನಿ. ಬೇಕು, ಬೇಡ ಅಂತ ಯಾರಿಗೆ ಕೇಳಿದ್ರು? ಮಾಡಲಿ, ಮಾಡಿದವರು ಯಾರನ್ನ ಬರಲಿ, ಒಳ್ಳೆಯವ್ರದ್ದು ಮಾಡಿದ್ರೆ ಒಳ್ಳೇದು. ನಮಗೂ ನಮ್ಮಂಥವ್ರಿಗೆ ಬಡವ್ರಿಗೆ ಯಾವ್ದನ್ನ ಒಳ್ಳೇದು ಥರ ಮಾಡಿದ್ರೆ ಪರವಾಗಿಲ್ಲ. ಇನ್ನೇನು ನಾವು ಹೇಳೋದು ಹೇಳಿ? ಜನಗಳಿಗೂ ತಿಳುವಳಿಕೆ ಆಗ್ತಾ ಇಲ್ಲ. ಇವ್ರು ಏನಕ್ಕೋಸ್ಕರ ಎಲೆಕ್ಷನ್ ಮಾಡುತ್ತೀರ ಅನ್ನೋದು ಅವ್ರಿಗೂ ತಿಳಿತಾ ಇಲ್ಲ. ಪ್ರತಿಯೊಂದು ಮನುಷ್ಯನು ಎಷ್ಟು ಕಷ್ಟದಲ್ಲಿದ್ದರೆ ಬೆಲೆಗಳು ಜಾಸ್ತಿ, ನಾನಾ ಥರ ಪೆಟ್ರೋಲು ಡೀಸೆಲ್ಗಳಿಂದ ಎಲ್ಲ ಬೆಲೆ ಜಾಸ್ತಿ. ಚುನಾವಣೆ ಮಾಡಿ, ಚುನಾವಣಾ ಪ್ರತಿನಿಧಿಗಳಿದ್ದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಪ್ರತಿಯೊಂದು ಮೋರಿ ರಸ್ತೆಯಿಂದ ಹಿಡಿದ್ಬಿಟ್ಟು ಮೂಲಭೂತ ಸೌಕರ್ಯಗಳು ಏನೇನಿದೆ ಪ್ರತಿಯೊಂದು ಸಮಸ್ಯೆ ಇದ್ದಾವೆ. ಅದ್ರ ಜೊತೆಯಲ್ಲಿ ಇವಾಗ ಬೈಪ್ರಿಕೇಷನ್ ಮಾಡಿದ್ದಾರೆ, BBMP ಇರೋದನ್ನ GBA ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮಗೆ ಹಲವಾರು ಅವ್ರಿಗೆ ಯಾವ್ಯಾವ ರೀತಿ ಪೊಲಿಟಿಕಲ್ ಲೀಡರ್ಗಳಿಗೆ ಯಾವ ರೀತಿ ಬೇಕೋ ಆ ರೀತಿ ಕೇಕ್ ಕಟ್ ಮಾಡ್ದಂಗೆ ಹೆಂಗೆ ಬೇಕೋ ಆ ಥರ ಕಟ್ ಮಾಡ್ಕೊಂಡಿದ್ದಾರೆ. ಆದರೆ GBA ರೂಲ್ಸ್ನ ಅಲ್ಲೇ ಉಲ್ಲಂಘನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು 2-3 ಬಾರಿ ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸ್ತಾನೆ ಇದೆ. ಈ ಸರ್ಕಾರಗಳು ಮಲ್ಕೊಂಡೇ ಇದ್ದಾರೆ, ಇನ್ನೂ ಎದ್ದಿಲ್ಲ ಅವರು. ನಮಗೂ ಮೇಡಮ್ ಡೌಟ್ ಇದೆ, ಚುನಾವಣೆ ಮಾಡ್ತಾರೋ ಮಾಡಲ್ಲೋ, ಈ ಸಾರ್ವಜನಿಕ ಕಷ್ಟಗಳು ಯಾವ ರೀತಿ ಸ್ಪಂದಿಸಲ್ಲ ಅಂತ ನಮಗೂ ಡೌಟ್ ಇದೆ. ನಮಗೇನಂದರೆ ಇವರು ಚುನಾವಣೆ ಮಾಡೋದೇ ಡೌಟ್. ಯಾಕೆಂದರೆ ಇಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಯಾವ MLAಗಳಿಗೂ ಕೂಡ ಚುನಾವಣೆ ಮಾಡಬೇಕು ಅನ್ನೋದು ಇಲ್ಲ, ಮನಸ್ಸಿಗಿಲ್ಲ. ಆ ಥರ ಇದ್ದಿತ್ತು ಅಂದರೆ ಮಾಡಿರೋ ಚುನಾವಣೆನ. BBMP ಎಲೆಕ್ಷನ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟು ಇವ್ರಿಗೆ ಹಲವಾರು ಬಾರಿ ನೋಟಿಸ್ ಕೊಟ್ಟಿದೆ, ಸರ್ಕಾರಕ್ಕೆ ಹೇಳಿದ್ದಾರೆ. ಆದರೆ ಇಲ್ಲಿರುವಂಥ ಶಾಸಕರು, ಬೆಂಗಳೂರಿನಲ್ಲಿರುವ ಶಾಸಕರು ಯಾವುದೇ ರೀತಿ ಇಲ್ಲಿ ಎಲೆಕ್ಷನ್ನೇ ನಡೀಬಾರ್ದು, ನಾವೇನೇ ಅಧಿಕಾರದಲ್ಲಿ ಇರಬೇಕು, ನಮ್ಮ ಕೆಳಗಡೆ ಈ ಕಾರ್ಪೊರೇಟರ್ಗಳು ಬರಬಾರ್ದು ಅನ್ನೋ ಮನಸ್ಥಿತಿಯಿಂದ ಎಲೆಕ್ಷನ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಹೌದು ಮೇಡಮ್, ಬೇಕು, ಜನಪ್ರತಿನಿಧಿಗಳು ಬೇಕೇ ಬೇಕಲ್ಲ ಮೇಡಮ್. ಸೊ ಇದಿಷ್ಟು GBA ಎಲೆಕ್ಷನ್ ಬಗ್ಗೆ ಶಂಕರ್ ಮಠದ ಜನ ಹೇಳ್ತಾ ಇರುವಂತಹ ಮಾತು. ಎಲೆಕ್ಷನ್ ಆಗಬೇಕು ಅನ್ನುವಂತಹ ಒತ್ತಾಯವನ್ನ ಈ ಭಾಗದಲ್ಲಿ ಜನ ಮಾಡ್ತಾ ಇರೋ ಚಿತ್ರಣ ಕಂಡು ಬಂತು.
ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ 90% ಜನ ಜಿಬಿಎ ಎಲೆಕ್ಷನ್ ಆಗಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅಪಾಯಕಾರಿ ಮರಗಳ ತೆರವು ಮಾಡದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಡೇಂಜರಸ್ ಮರಗಳದ್ದೇ ದೊಡ್ಡ ಕಾಟ ಆಗಿ ಹೋಗಿದೆ. ಪ್ರತಿಯೊಂದು ಚಿಕ್ಕ ಪುಟ್ಟ ಸಮಸ್ಯೆಗೂ ನಾವು ಶಾಸಕರ ಬಳಿ ಹೋಗೋದಕ್ಕೆ ಆಗ್ತಾ ಇಲ್ಲ. ಸೊ ಸ್ಥಳೀಯವಾಗಿ ನಮ್ಮ ಸಮಸ್ಯೆ ಬಗೆಹರಿಬೇಕು ಅಂತ ಅಂದ್ರೆ ಕಾರ್ಪೊರೇಟರ್ ಇರಬೇಕು ಅನ್ನುವಂತಹ ಒತ್ತಾಯ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಕೇಳಿ ಬರ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ರಾಯ್ಡು ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.